ಬಾಗಲಕೋಟೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ತಾನೇ ಇಲ್ಲ. ಸುಗ್ರೀವಾಜ್ಞೆ ತಂದರು, ಸರ್ಕಾರ ಅದರ ಬಗ್ಗೆ ಚರ್ಚೆ ಮಾಡ್ತು, ಮುಖ್ಯಮಂತ್ರಿಗಳು ಅದರ ಬಗ್ಗೆ ಮಾತಾಡಿದ್ರು. ಆದರೆ ಕಿರುಕುಳ ಕೊಡೋರು ಕೊಡ್ತಾನೇ ಇದ್ದಾರೆ, ಸಾಲ ತಗೊಂಡವರು ತಮ್ಮ ನೋವನ್ನು ಅನುಭವಿಸ್ತಾನೇ ಇದ್ದಾರೆ. ಫೈನಾನ್ಸ್ ಸಿಬ್ಬಂದಿ ಶರೀಫ್ ಸಾಬ್ ಅನ್ನೋರ ಮೇಲೆ ಹಲ್ಲೆ ಮಾಡಿದೆ. ಅಡಿಹುಡಿ ಗ್ರಾಮದಲ್ಲಿ ಫೈನಾನ್ಸ್ ಸಿಬ್ಬಂದಿ ಹಲ್ಲೆ ಮಾಡಿರೋದು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಡಿಹುಡಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಶರೀಫ್ ಸಾಬ್ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಸಿನ ಫೈನಾನ್ಸ್ನಲ್ಲಿ 80,000 ಸಾಲ ಪಡ್ಕೊಂಡಿದ್ರು. ಸಾಲದ ಕೊನೆ ಕಂತು 1,500 ರೂಪಾಯಿ ಮಾತ್ರ ಬಾಕಿ ಇತ್ತು. ಫೈನಾನ್ಸ್ ಸಿಬ್ಬಂದಿ ಮತ್ತು ಶರೀಫ್ ಸಾಬ್ನ ನಡುವೆ ಮಾತಿನ ಚಕಮಕಿ ಆಯಿತು. ಆಮೇಲೆ ಶರೀಫ್ ಸಾಬ್ ಮೇಲೆ ಹಲ್ಲೆ ಮಾಡಿದ್ರು, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಸದ್ಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ. ಸಾವಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ನಾಳೆ ಬ್ಯಾಂಕ್ ಮೊದಲ ಬ್ಯಾಂಕ್ನಾಗ್ರಿ 80,000 ರೂಪಾಯಿ ಲೋನ್ ಇದೆ. ಲಾಸ್ಟ್ ಕಂತ ನಿನ್ನೆ 27 ರೂಪಾಯಿ ಲಾಸ್ಟ್ 15,000 ಉಳಿದಿತ್ತು. ಇವತ್ತು ಬಂದು ಮಧ್ಯಾಹ್ನದಾಗ ಬಂದ ನಮಾಜ್ ಬಿಟ್ಟು ಮನೆಗೆ ಬಾತ್ನಿ ಹೋಗೋಣ ಬಡಿ ಮಾತಾಡಿ ನನ್ನ ಅದನ್ನ ಬಿಟ್ಟು ತುಂಬ್ತನಪ್ಪ ಅಂತ ಹೇಳಿ ನಂಗೆ ಅಂದಿದ್ದಕ್ಕೆ ನೀ ಕುಡಿದು ಬಂದಿದ್ರಿ ಅವ ನಾವು ಒಂದು ರೋಷ ಇತ್ತು ಅಂತ ನಮ್ಮ ಹುಡುಗಿ ತೊಗೊಂಡು ಕೊಡೋದ ಬಡಿಲ್ಲ ಕಾಯ್ತಿರಿ ಕೊಡೋದಿಲ್ಲ ಕೊಡೋದು ಎಲ್ಲ ಹೊಡೋತ್ರಿ. ಎಷ್ಟು ಮಂದಿ ಬಂದಿರಿ? ಇಬ್ಬರು ಇದ್ರಿ ಅವ್ನು ಒಬ್ಬನ ಬಂದಿದ್ರಿ ಇಲ್ಲಿ ಬ್ಯಾಂಕ್ ಮನೆಗೆ. ನಿಮ್ಗೆ ಒಬ್ಬಗ ಬಿಡ್ದಾನ್ರಿ? ಹ್ಞೂ ನಾ ರೋಷೆ ಅದನ್ರಿ. ನಾ ಏನು ಮಾತಾಡ್ಲಕ್ಕೆ ಬರಲಿಲ್ಲ, ವಿಶೇಷ ಹೆಚ್ಚು ಮಾತಾಡಲಿಲ್ಲ. ಅವ್ನ ಕೂಡ ಯಾಕೆ ಮಾತಾಡ್ಬೇಕ್ರಿ? ನಾಳೆ ಯಾವ ಬ್ಯಾಂಕ್ ರೀ ಅದು? ಫೈನಾನ್ಸ್ ಅಂತ ನೋಡಿ ಮುದೋಳದು. ಫೈನಾನ್ಸ್ ಎಷ್ಟು ಅಮೌಂಟ್ ತಗೊಂಡಿದ್ರಿ ಅದು? ಅವರು ಒಂದು 80,000 ಹಾಕಿದ್ರಿ ಸರ. ಲಾಸ್ಟ್ ಕಂತ್ರಿ ಅದು ಒಟ್ಟು 15,000 ರೂಪಾಯಿ ತುಂಬಿದ್ರಿ ಅದು. ಮುದೋಳ ಬ್ಯಾಂಕ್ನಾಗ್ರಿ ನಮ್ಮದು 80,000 ರೂಪಾಯಿ ಲೋನ್ ಇದೆ. ಲಾಸ್ಟ್ ಕಂತ ನಿನ್ನೆ 27 ರೂಪಾಯಿ ಲಾಸ್ಟ್ 15,000 ಉಳಿದಿತ್ತು. ಇವತ್ತು ಬಂದು ಮಧ್ಯಾಹ್ನದಾಗ ಬಂದ ನಮಾಜ್ ಬಿಟ್ಟು ಮನೆಗೆ ಬಾತ್ನಿ ಹೋಗೋಣ ಬಡಿ ಮಾತಾಡಿ ನನ್ನ ಅದನ್ನ ಬಿಟ್ಟು ತುಂಬ್ತನಪ್ಪ ಅಂತ ಹೇಳಿ ನಂಗೆ ಅಂದಿದ್ದಕ್ಕೆ ನೀ ಕುಡಿದು ಬಂದಿದ್ರಿ ಅವ ನಾವು ಒಂದು ರೋಷ ಇತ್ತು ಅಂತ ನಮ್ಮ ಹುಡುಗಿ ತೊಗೊಂಡು ಕೊಡೋದ ಬಡಿಲ್ಲ ಕಾಯ್ತಿರಿ ಕೊಡೋದಿಲ್ಲ ಕೊಡೋದು ಎಲ್ಲ ಹೊಡೋತ್ರಿ. ಎಷ್ಟು ಮಂದಿ ಬಂದಿರಿ? ಇಬ್ಬರು ಇದ್ರಿ ಅವ್ನು ಒಬ್ಬನ ಬಂದಿದ್ರಿ ಇಲ್ಲಿ ಬ್ಯಾಂಕ್ ಮನೆಗೆ. ನಿಮ್ಗೆ ಒಬ್ಬಗ ಬಿಡ್ದಾನ್ರಿ? ಹ್ಞೂ ನಾ ರೋಷೆ ಅದನ್ರಿ. ನಾ ಏನು ಮಾತಾಡ್ಲಕ್ಕೆ ಬರಲಿಲ್ಲ, ವಿಶೇಷ